ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ ಅನ್ನೋದು ಎಲ್ಲ ಭಾರತೀಯ ಪ್ರಜೆಗಳು ಬ್ಯಾಂಕಿನ ವ್ಯವಹಾರಗಳನ್ನು ಮಾಡಬೇಕಂದ್ರೆ ಇದು ಪ್ಯಾನ್ ಕಾರ್ಡ್ ಅನ್ನೋದು ಕಂಪಲ್ಸರಿ ರೀ. ಸಾಮಾನ್ಯವಾಗಿ ಒಂದು ಬ್ಯಾಂಕಿನ ಅಕೌಂಟನ್ನು ತೆರಿಬೇಕಂದ್ರೂ ಈ ಪ್ಯಾನ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಆಗಿದ್ದು, ಪ್ಯಾನ್ ಕಾರ್ಡು ಆಧಾರ್ ಕಾರ್ಡನ್ನು ನೀವು ನೀಡಿದರೆ ಮಾತ್ರ ನಿಮ್ಮ ಒಂದು ಅಕೌಂಟನ್ನು ಯಾವುದೇ ಬ್ಯಾಂಕಿನಲ್ಲಿ ಓಪನ್ ಮಾಡ್ಬೋದಾಗಿತ್ತು ರೀ. ಸೊ ಆ ಪ್ಯಾನ್ ಕಾರ್ಡನ್ನು ನಾವು ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕಿ ಅದನ್ನು ಯಾವ ರೀತಿ ತೆಗೆದುಕೊಳ್ಬೇಕನ್ನೋದು ಈ ವಿಡಿಯೋದಲ್ಲಿ ನೋಡೋಣ ರೀ. ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ. ಫಸ್ಟಿಗೆ ಗೂಗಲ್ ಒಳಗೆ NSDL ಅಂತ ಸರ್ಚ್ ಮಾಡಿದರೆ ಈ ರೀತಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಬರುತ್ತೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ NSDLನ ಪ್ಯಾನ್ ಅಪ್ಲಿಕೇಶನ್ ಹಾಕುವಂಥ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ರೀ. ಇಲ್ಲೈತಲ್ಲ ಅಪ್ಲೈ ಆನ್ಲೈನ್ ಅಂತ ಬಂದಿರುತ್ತೆ ರೀ. ಫಸ್ಟಿಗೆ ಇದರಲ್ಲಿ ಅಪ್ಲಿಕೆಂಟ್ ಟೈಪ್ ಅಂತಿದ್ದಲ್ಲಿ ಫಸ್ಟ್ ಆಪ್ಷನ್ನ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ರೀ. ನೆಕ್ಸ್ಟ್ ಕಂಪನಿ ಅಂತಿದ್ದಲ್ಲಿ ಇಂಡಿವಿಜುವಲ್, ನೀವು ಒಬ್ಬ ವ್ಯಕ್ತಿಯ ಅರ್ಜಿಯನ್ನು ಹಾಕ್ತಾಯಿದ್ರೆ ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ರೀ. ಇಲ್ಲ ನೀವು ಯಾವುದಾದ್ರೂ ಟ್ರಸ್ಟ್ ಅಥವಾ ಸಂಸ್ಥೆ, ಸರ್ಕಾರಿ ಸಂಸ್ಥೆ, ಪಾರ್ಟ್ನರ್ಶಿಪ್ ಫರ್ಮ್ ಯಾವುದಾದ್ರೂ ಬೇರೆ ರೀತಿ ಇದ್ದರೆ ಅದರಲ್ಲಿ ಆಪ್ಷನ್ನ ಸೆಲೆಕ್ಟ್ ನಿಮ್ಗೆ ಯಾವುದು ಸೂಟೇಬಲ್ ಇರುತ್ತಲ್ಲ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲ ಒಬ್ಬ ಪರ್ಸನ್ ವ್ಯಕ್ತಿಯ ಅರ್ಜಿ ಹಾಕ್ತಿದ್ರೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೈಟಲ್ ಅಂತಿದ್ದಲ್ಲಿ ಅವ್ರದ್ದು ಯಾವುದು ಕುಮಾರ್, ಕುಮಾರಿ, ಶ್ರೀಮತಿ ಯಾವ್ದು ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇತ್ತಲ್ಲ ಲಾಸ್ಟ್ ನೇಮ್ ಫಸ್ಟಿಗೆ ಐತಲ್ಲ ಇಲ್ಲೇ ಕರೆಕ್ಟಾಗಿ ನೋಡ್ಕೊಂಡು ಫಿಲ್ ಮಾಡಿರಿ. ಅವರ ಆಧಾರ್ ಕಾರ್ಡ್ನಲ್ಲಿರುವಂತೆ ಲಾಸ್ಟ್ ನೇಮನ್ನು ಫಿಲ್ ಮಾಡ್ಬೇಕು ರೀ ಫಸ್ಟಿಗೆ. ನೆಕ್ಸ್ಟ್ ಇತ್ತಲ್ಲ ಫಸ್ಟ್ ನೇಮ್, ನೆಕ್ಸ್ಟ್ ಮಿಡಲ್ ನೇಮ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇತ್ತಲ್ಲ ಅವ್ರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಇತ್ತಲ್ಲ ಅವ್ರದ್ದು ಇಮೇಲ್ ಐ ಡಿನ ಕರೆಕ್ಟಾಗಿ ನೀಡಬೇಕಾಗತ್ತೆ ರೀ. ಯಾವ ಇಮೇಲ್ ಐ ಡಿ ನೀಡಿರ್ತೀರಲ್ಲ ಆ ಇಮೇಲ್ ಐ ಡಿಗೆ ನೀವು ವಿತಿನ್ 1 ಅವರ್ನಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಸಾಫ್ಟ್ ಕಾಪಿ ಈ ಪ್ಯಾನ್ನ ಅವರು ಸೆಂಡ್ ಮಾಡ್ತಾರೆ ರೀ. ವಿತಿನ್ 1 ಅವರ್ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ರೆಡಿಯಾಗಿ ನಿಮ್ಮ ಒಂದು ಇಮೇಲ್ ಐ ಡಿಗೆ ಬರುತ್ತೆ ರೀ. 1 ವೀಕ್ ಒಳಗೆ ನಿಮ್ಮ ಮನೆ ಯಾವ ವಿಳಾಸ ಆಧಾರ್ ಕಾರ್ಡ್ನಲ್ಲಿರುತ್ತೋ ಆ ಅಡ್ರೆಸ್ಸಿಗೆ ಬರುತ್ತೆ ರೀ. ಸೊ ಮೊಬೈಲ್ ನಂಬರ್ನ ಹಾಕಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ರೀ. ಸಬ್ಮಿಟ್ ಅಂತ ಕೊಟ್ಟಮೇಲೆ ಒಂದು ಟೋಕನ್ ನಂಬರ್ ಜನ್ರೇಟ್ ಆಗುತ್ತೆ ರೀ. ಇಲ್ಲಿ ಆ ಟೋಕನ್ ನಂಬರ್ನ ಇಲ್ಲಿ ಬಂದು ನೋಡಿರಿ. ಈ ಟೋಕನ್ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕು ರೀ. ಯಾಕಂದರೆ ಇದು ಏನಾದರೂ ಅಚಾನಕ್ ನಿಮ್ಮ ಸರ್ವರ್ ಹೋಗಿ ಅಪ್ಲಿಕೇಶನ್ ಅರ್ಧಕ್ಕೆ ನಿಂತಿತ್ತಂದರೆ ಈ ಟೋಕನ್ ನಂಬರಿಂದ ನೀವು ನೆಕ್ಸ್ಟ್ ಆ ಒಂದು ಅಪ್ಲಿಕೇಶನ್ನ ಅಲ್ಲಿಂದ ರೀಕಂಟಿನ್ಯೂ ಮಾಡ್ಬೋದು ರೀ. ನೆಕ್ಸ್ಟ್ ಈ ರೀತಿ ಫಸ್ಟ್ ಸ್ಟೆಪ್ ಬರುತ್ತೆ ರೀ. ಇಲ್ಲೈತಲ್ಲ 3 ಆಪ್ಷನ್ ಇರ್ತಾವೆ ರೀ. ಒಂದು ಸಬ್ಮಿಟ್ ಡಿಜಿಟಲ್ ಥ್ರೂ KYC ಇದೈತಲ್ಲ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಎಲ್ಲ ಡೀಟೇಲ್ಸ್ ಪೆಂಚಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋನೇ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಪೆಂಚಾಗತ್ತೆ ರೀ. ಇಲ್ಲೇನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಏನಾದರೂ ಹಳೇದಿದ್ದರೆ ಇಲ್ಲೇ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜ್ ಥ್ರೂ ಇ ಸೈನ್. ಅಂದರೆ ಈ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಡೀಟೇಲ್ಸ್ ಎಲ್ಲ ಪೆಂಚಾಗುತ್ತೆ. ನಿಮ್ಮ ಫೋಟೋನ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಇಲ್ಲೇ ಬೇರೆ ಫೋಟೋನ ನೀವು ಅಪ್ಲೋಡ್ ಮಾಡ್ಬೋದು. ಆ ಫೋಟೋನೇ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಐತಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿನ ಲಾಸ್ಟ್ 4 ಡಿಜಿಟ್ನ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಐತಲ್ಲ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ. ನಿಮ್ಮ ಆಧಾರ್ನಲ್ಲಿರುವಂತೆ ನಿಮ್ಮ ಒಂದು ಹೆಸರನ್ನ ಇಲ್ಲಿ ಟೈಪ್ ಮಾಡಿರಿ. ನೆಕ್ಸ್ಟ್ ಐತಲ್ಲ ಟೈಟಲ್ ಆಲ್ರೆಡಿ ನೀವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡುವಾಗ ಹಾಕಿದ್ರಲ್ಲ ಅದೆಲ್ಲ ಇಲ್ಲಿ ಆಟೋಮೆಟಿಕ್ಲಿ ಬಂದಿರುತ್ತೆ ರೀ ಟೈಟಲ್ಲು ಮತ್ತು ಎಲ್ಲ. ಇದಾದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲೇ ಡೇಟ್ ಆಫ್ ಬರ್ತ್ ಕೂಡ ಆಟೋಮೆಟಿಕ್ಲಿ ಬಂದಿದೆ ರೀ. ನೆಕ್ಸ್ಟ್ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಐತಲ್ಲ ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಎನಿ ಅದರ್ ನೇಮ್, ನಿಮ್ಮ ಹೆಸರು ಬೇರೆ ಏನಾದರೂ ಹೆಸರಿದೆ ಅಂತ ಕೇಳಿದ್ರಿ. ಅದು ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಅಂತ ಕೊಡ್ರಿ. ನೆಕ್ಸ್ಟ್ ಐತಲ್ಲ ವೆದರ್ ಮದರ್ ಈಸ್ ಸಿಂಗಲ್ ಪೇರೆಂಟ್ ಆ್ಯಂಡ್ ಯು ವಿಶ್ ಟು ಅಪ್ಲೈ ಪ್ಯಾನ್ ಫರ್ನಿಶ್ ದ ನೇಮ್. ಅಂದರೆ ಒಬ್ಬನೇ ಪೇರೆಂಟ್ಸ್ ಏನಾದರೂ ಒಬ್ಬರೇ ಇದ್ದಾರಾ ಅಂತ ಕೇಳಿದ್ರಿ. ಮದರ್ ಒಬ್ಬರೇ ಇದ್ದಾರಂತೆ, ಅದು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಟ್ಟು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಯಾವ ಒಂದು ಹೆಸರು ಬರಬೇಕಲ್ಲ ಅವ್ರ ಹೆಸರನ್ನ ಹಾಕಿ. ಫಾದರ್ ನೇಮ್ ಬರಬೇಕಂದ್ರೆ ಫಾದರ್ ನೇಮ್ನ ಟೈಪ್ ಮಾಡಿ, ಇಲ್ಲ ಮದರ್ ನೇಮ್ ಬರಬೇಕಂದ್ರೆ ಮದರ್ ನೇಮ್ನ ಟೈಪ್ ಮಾಡಿ. ಯಾವುದಾದ್ರೂ ಒಂದು ಟೈಪ್ ಮಾಡಿ. ನಿಮ್ಮ ಯಾವ ಪೇರೆಂಟ್ಸ್ ನೇಮ್ ಬೇಕಲ್ಲ ಆ ಪೇರೆಂಟ್ಸ್ನ ಫಾದರ್ ಅಂದರೆ ಫಾದರ್, ಇಲ್ಲ ಮದರ್ ಅಂದರೆ ಮದರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು ರೀ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಸೋರ್ಸ್ ಆಫ್ ಇನ್ಕಮ್ ಅಂತಿದ್ದಲ್ಲಿ ನಿಮ್ಮ ಯಾವುದು ನೀವು ಜಾಬ್ ಮಾಡ್ತಾಯಿದ್ರೆ ನಿಮ್ಮ ಸ್ಯಾಲ್ರಿ ಅಂತ ಕೊಡಿ. ನಿಮ್ಮ ಯಾವ ಟೈಪ್ ಆಫ್ ಇನ್ಕಮ್ ಇದೆಯಲ್ಲ ಆ ಟೈಪ್ ಆಫ್ ಇನ್ಕಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ನೆಕ್ಸ್ಟ್ ಇತ್ತಲ್ಲ ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತಿದ್ದಲ್ಲಿ ನೀವು ಆಫೀಸ್ನಲ್ಲಿ ವರ್ಕ್ ಮಾಡೋದಿದ್ರೆ ಆಫೀಸ್ ಅಡ್ರೆಸ್ನ ಕೊಡಿ. ಇಲ್ಲ ರೆಸಿಡೆಂಟ್ ನಿಮ್ಮ ಮನೆಗೆ ವಿಳಾಸಕ್ಕೆ ಬರಬೇಕಂದ್ರೆ ರೆಸಿಡೆನ್ಸ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ. ಈ ಟೈಪ್ ಮಾಡಿ ಈ ಏನು ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ತಿರಲ್ಲ ಆ ಅಡ್ರೆಸ್ಸಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ 1 ವೀಕ್ ಒಳಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಒರಿಜಿನಲ್ ಕಾಪಿ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ ರೀ. ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಅಡ್ರೆಸ್ ಎಲ್ಲ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಆಫೀಸ್ ಅಡ್ರೆಸ್ ಅಂತಿದೆ ಅದನ್ನೇ ಫಿಲ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾವುದಾದ್ರೂ ಒಂದು ಫಿಲ್ ಮಾಡಿ. ನೆಕ್ಸ್ಟ್ ಐತಲ್ಲ ಕಂಟ್ರಿ ಕೋಡ್ ಅಂತಿದೆ ಅಲ್ಲ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿರಿ. ಇದಾದಮೇಲೆ ಮೊಬೈಲ್ ನಂಬರ್ ಜಿಮೇಲ್ ಆಲ್ರೆಡಿ ನಾವು ಹಾಕಿದ್ದೀವಿ. ನೆಕ್ಸ್ಟ್ ಐತಲ್ಲ ನೆಕ್ಸ್ಟ್ ಅಂತ ಕೊಡಿರಿ.
ನೆಕ್ಸ್ಟ್ ಅಂತ ಕೊಟ್ಮೇಲೆ ಥರ್ಡ್ ಸ್ಟೆಪ್ ಇಲ್ಲೈತಲ್ಲ, ಆಟೋಮೆಟಿಕ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವ ಪಿನ್ ಕೋಡನ್ನು ಹಾಕಿರ್ತಾರಲ್ಲ ಅದು ಏರಿಯಾ ಕೋಡ್ ಆಟೋಮೆಟಿಕ್ಲಿ ಪೆಂಚ್ ಆಗಿರುತ್ತೆ ರೀ. ಈ ರೀತಿ ಏನಾದರೂ ಪೆಂಚ್ ಆಗಿದ್ದಿಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಇಂಡಿಯನ್ ಸಿಟಿಜನ್ ಅಂತೇಳಿ ಸೆಲೆಕ್ಟ್ ಮಾಡಿ. ಈ ರೀತಿ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಿಟಿನ ಸೆಲೆಕ್ಟ್ ಮಾಡಿ. ಆಟೋಮೆಟಿಕ್ಲಿ ಇಲ್ಲಿ ಸಿಟಿ ಸೆಲೆಕ್ಟ್ ಮಾಡುತ್ತಲೇ ನಿಮ್ಮ ಪೆಂಚ್ ಅಂತ ಕೊಟ್ಟರೆ ಇಲ್ಲೇ ಪೆಂಚ್ ಅಂತ ಕೊಟ್ಟಮೇಲೆ ನಿಮ್ಮ ಒಂದು ಏರಿಯಾ ಕೋಡ್ ಐತಲ್ಲ ಈ ರೀತಿ ಶೋ ಆಗುತ್ತೆ ರೀ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಏರಿಯಾ ಕೋಡ್ನ ತೊಗೊಳತ್ತೆ ರೀ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ 4th ಸ್ಟೆಪ್ ರೀ. ಇಲ್ಲ ಪ್ರೂಫ್ ಆಫ್ ಐಡೆಂಟಿಟಿ ಅಂತಿದೆ. ಎಲ್ಲ 3 ಆಪ್ಷನ್, ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, 3 ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿರಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಬೇರೆ ನಿಮ್ಮ ಡಾಕ್ಯುಮೆಂಟ್ಸ್ ಭಾಳ ಅದಾವ್ರಿ ಇಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೇಮ್ ಏನಾದರೂ ಮಿಸ್ಟೇಕ್ ಇದ್ದರೆ ಅವನ್ನ ಆ್ಯಡ್ ಮಾಡ್ಕೋಬೋದು ರೀ. ಇಲ್ಲೇ ಅದ್ರಾಗೆ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕಿ ಇಲ್ಲೇ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು ರೀ. ಅದಾದಮೇಲೆ ಇದು ಡಿಕ್ಲೇರೇಷನ್ನ ಕ್ಲಿಕ್ ಮಾಡಿ. ಪ್ಲೇಸ್ ಅಂತ ಇದ್ದಲ್ಲಿ ಪ್ಲೇಸ್ನ ಟೈಪ್ ಮಾಡಿ. ನೆಕ್ಸ್ಟ್ ಐತಲ್ಲ ನೀವು ಫೋಟೋ, ಈಗ ಆಧಾರ್ ಕಾರ್ಡ್ನಲ್ಲಿರೋ ಫೋಟೋ ಬ್ಯಾಡ್ ಅಂತಿದ್ರಲ್ಲ, ಸೊ ಫೋಟೋ ನಿಮ್ಮ ಯಾವುದಾದ್ರೂ ಒಂದು ಫೋಟೋನ JPG ಫಾರ್ಮೆಟ್ನಲ್ಲಿ ಸ್ಕ್ಯಾನ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಿ. ಅದೇ ರೀತಿ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಐತಲ್ಲ ಡಾಕ್ಯುಮೆಂಟ್, ನೀವು 3 ಅಡ್ರೆಸ್ ಪ್ರೂಫ್, ಡೇಟ್ ಆಫ್ ಬರ್ತ್ 3 ಡಾಕ್ಯುಮೆಂಟ್ಸಿಗೂ ಆಧಾರ್ ಒಂದೇ ಸೆಲೆಕ್ಟ್ ಮಾಡಿದರೆ ಆಧಾರ್ ಒಂದೇ ಅಪ್ಲೋಡ್ ಮಾಡಿ. 3 ಇದಕ್ಕೂ ಬೇರೆ ಬೇರೆ ಅಡ್ರೆಸ್ಸಿಗೆ ಬೇರೆ, ಡೇಟ್ ಆಫ್ ಬರ್ತಿಗೆ ಬೇರೆ, ನಿಮ್ಮ ಹೆಸರಿಗೆ ಬೇರೆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದರೆ 3 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ರೀ. ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡಿದ್ರಲ್ಲ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ನ ಒಂದು ಸಾರಿ ಅಪ್ಲೋಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ ಆದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಅಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಂಟರ್ ಆಧಾರ್ ಫಸ್ಟ್ 8 ಡಿಜಿಟ್ ಅಂತ ಫಸ್ಟ್ ಸ್ಟೆಪ್ ಒಳಗೆ ನೀವು ಲಾಸ್ಟ್ 4 ಡಿಜಿಟ್ನ ಎಂಟ್ರಿ ಮಾಡಿದ್ರಿ. ಈಗ ಮಿಕ್ಕಿರೋದಂತಹ 4 ಡಿಜಿಟ್ನ ಫಸ್ಟ್ 4 ಲೆಟರ್ಸ್ನ ಇಲ್ಲಿ ಎಂಟ್ರಿ ಮಾಡಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಇಲ್ಲ ಅಂತೇಳಿ ಒಂದು ಸಲ ವೆರಿಫಿಕೇಷನ್ ಮಾಡ್ಕೊರಿ. ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಅಂತ ಕೊಡ್ರಿ, ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡ್ಬೇಕಾಗತ್ತೆ ರೀ. ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಒಂದು ಸಲ ಅಬ್ಸರ್ವ್ ಮಾಡ್ಕೊರಿ, ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಇಲ್ಲೇ ಪ್ರೊಸೀಡ್ ಅಂತ ಕೊಡ್ಬೇಕು ರೀ. ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಅಂತ ಕೊಡ್ರಿ, ಇಲ್ಲ ಪ್ರೊಸೀಡ್ ಅಂತ ಕೊಡ್ರಿ. ಪ್ರೊಸೀಡ್ ಅಂತ ಕೊಟ್ಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನಿಗೆ ಬರುತ್ತೆ ರೀ. ಇಲ್ಲಿ ಐತಲ್ಲ 3 ಆಪ್ಷನ್ ಅದಾವೆ ರೀ. ಇದರಲ್ಲಿ ಐತಲ್ಲ ಮಿಡಲ್ ಒನ್ ಇದೆಯಲ್ಲ ಆನ್ಲೈನ್ ಪೇಮೆಂಟ್ ಥ್ರೂ Paytm ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಈಸಿಯಾಗಿ ಪೇಮೆಂಟ್ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿರಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ರೆಸಿಪ್ಟ್ ಬರುತ್ತೆ. 106.90 ಪೈಸಾ ಐತ್ರಿ. ಇದಾದ್ಮೇಲೆ ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ರೀ. ಈ ಸ್ಕ್ಯಾನ್ ಮಾಡೋ ಬದಲಿ ಇಲ್ಲಿ ಕೆಳಗಿದೆ ಅಲ್ಲ UPI ID ನ ಪ್ರಿಪೇರ್ ಮಾಡಿರಿ. ಇದರಿಂದ ಸ್ವಲ್ಪ ದೊಡ್ಡ ಪೇಮೆಂಟ್ ಆಗುತ್ತೆ ರೀ. UPI ID ನ ತೊಗೊಂಡು ಇಲ್ಲ ಪ್ರೊಸೀಡ್ ಅಂತ ಕೊಡ್ರಿ. ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಮೇಲೆ ನಿಮ್ಮ ಒಂದು ಫೋನ್ಪೇಗೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ ರೀ. ಆ ರಿಕ್ವೆಸ್ಟಿಂದ ನೀವು ಫೋನ್ಪೇ ಪೇಮೆಂಟ್ ಒಂದು ಸಲ ಸಕ್ಸಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ರೀ. ಒಂದು ಸಲ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗತ್ತೆ ರೀ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಆಧಾರ್ ವೆರಿಫಿಕೇಷನ್ ಇರುತ್ತೆ ರೀ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ರೀತಿ ಬರುತ್ತೆ ರೀ. ನೆಕ್ಸ್ಟ್ ಐತಲ್ಲ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಥೆಂಟಿಕೇಷನ್ ಅಂತ ಬರುತ್ತೆ ರೀ. ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಅಥೆಂಟಿಕೇಷನ್ ಅಂತ ಇರುತ್ತೆ ನೋಡಿರಿ, ಆಧಾರ್ ಅಥೆಂಟಿಕೇಷನ್. ಈ ರೀತಿ ಅಥೆಂಟಿಕೇಷನ್ ಐತಲ್ಲ ರೀ, ಅಥೆಂಟಿಕೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು OTP ಜನ್ರೇಷನ್ ಅಂತ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಆಧಾರ್ ಕಾರ್ಡಿಗೆ ಒಂದು OTP ಹೋಗುತ್ತೆ ರೀ. ಇಲ್ಲಿ ಕ್ಲಿಕ್ ಅಂತ ಕಂಟಿನ್ಯೂ ಅಂತ ಕೊಟ್ಮೇಲೆ OTP ಅವರ ಮೊಬೈಲಿಗೆ ಯಾರು ಆಧಾರ್ ಕಾರ್ಡ್ ಹಾಕಿರ್ತಾರಲ್ಲ, ಪ್ಯಾನ್ ಕಾರ್ಡ್ ಮಾಡ್ತಿರ್ತಾರಲ್ಲ ಅವ್ರ ಆಧಾರ್ ಕಾರ್ಡಿಗೆ ಒಂದು OTP ಹೋಗಿರುತ್ತೆ ರೀ. ಆ OTPನ ತೊಗೊಂಡಿಲ್ಲೇ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕು ರೀ. ಸಬ್ಮಿಟ್ ಅಂತ ಕೊಟ್ಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ಬರುತ್ತೆ ರೀ. ಏನಪ್ಪ ಅಂದರೆ ಈ ಸೈನ್ ಕಂಟಿನ್ಯೂ ವಿತ್ ಸೈನ್ ಅಂತ ಸೇಮ್ ರೀ. ಇನ್ನೊಂದು ಸಲ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇನ್ನೊಂದು ಸಲ ಸೈನ್ನ ಮಾಡಬೇಕಾಗತ್ತೆ ರೀ ನಾವು. ಈ ರೀತಿ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ಅವ್ರಿಗೆ ಒಂದು OTP ಹೋಗುತ್ತೆ ರೀ. ಆ OTPನ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ಮೇಲೆ ಫೈನಲ್ ಇಲ್ಲಿಗೆ ಮುಗೀತು ರೀ. ಇಷ್ಟು ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದಿದ್ರಿ. ಇದಾದಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಅಕ್ನಾಲಜ್ಮೆಂಟ್ನ ಪ್ರಿಂಟೌಟ್ ತೆಗೆದು ನಿಮ್ಮ ಕಸ್ಟಮರ್ಗೆ ಕೊಡ್ಬೋದು ರೀ. ಇಲ್ಲ ನೀವು ಈಸಿಯಾಗಿ ನೀವು ಮೊಬೈಲ್ನಲ್ಲಿ ಹಾಕ್ಕೊಂಡಿದ್ರೆ PDF ಮಾಡಿ ಸೇವ್ ಮಾಡ್ಕೋಬೋದು ರೀ. ಇದಾದಮೇಲೆ 1 ಅವರ್ ವಿತಿನ್ 1 ಅವರ್ ಒಳಗೆ ನಿಮ್ಮ ಯಾವ ಜಿಮೇಲ್ನ ಪ್ರೊವೈಡ್ ಮಾಡಿರ್ತಾರಲ್ಲ ಆ ಜಿಮೇಲಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡಿನ ಕಾಪಿ ಬರುತ್ತೆ ರೀ. ಆ ಪ್ಯಾನ್ ಕಾರ್ಡಿಂದ ನೀವು ಯಾವುದೇ ವರ್ಕನ್ನು ಮಾಡ್ಕೋಬೋದು ರೀ. ಇದಾದಮೇಲೆ 1 ವೀಕ್ ಒಳಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ಸಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ರೀ.